ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆಯೇ ನೆನೆ ಫಂಕ್ಷನ್ ಆಯಿತು. ಇವತ್ತು ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ, ಅಂದರೆ ನನ್ನ ಗಂಡನ ಮನೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಈ ಮನೆ ಬಿಟ್ಟು ಮುಂದೆ ಸಿಗುವ. ನಮ್ಮ ಮಮ್ಮಿ ಅಷ್ಟನ್ನ ಕೊಡೋಕೆ ಬಾಗ್ನ ಕೊಡ್ತಾರಲ್ಲ, ಅದು ಮಿಸ್ ಆಯಿತು ವಿಡಿಯೋ, ಸಾರಿ. ಹಾಗೆಯೇ ನಮ್ಮನೆ ಹೋಮ್ ಟೂರ್ ಸಿಂಪ್ಲಿ ತೋರಿಸ್ಕೊಳ್ಳೋಣ ಅಂತ ನಾನು ಎದ್ದಿದ್ದ ಮನೆ ಇದು. ಎಂಟ್ರ್ ಆದ ತಕ್ಷಣ ಇದು ರೂಮ್ ಸಿಗುತ್ತೆ. ಹಾಗೆ ಪಕ್ಕದಲ್ಲಿ ಒಂದು ಅಡುಗೆ ಮನೆ ಇದೆ, ಅದ್ರ ಪಕ್ಕ ಒಂದು ರೂಮ್ ಇದೆ. ಇದು ನಮ್ಮ ಅಣ್ಣನ ರೂಮ್, ಹಾಗೆ ಗಲೀಜಾಗಿದೆ. ಅಲ್ಲಿಂದ ಬಂದರೆ ಅಟ್ಯಾಚ್ ಬಾತ್ರೂಮಲ್ಲಿ ಇದು TV ಕ್ಯಾಬಿನೆಟ್ ಆಗ್ತಾರಲ್ಲ ಅದು. ಅಲ್ಲಿಂದ ಈ ಕಡೆ ಬಂದರೆ ಆ ಸಾಮಾನೆಲ್ಲ ಹಂಗೆ ಜೋಡಿಸಿಟ್ಟಿದ್ದೀವಿ. ಇದು ಅಡುಗೆ ಮನೆ, ಏನೂ ಕ್ಲೀನ್ ಮಾಡಿಲ್ಲ. ಹಾಗೆಯೇ ಸುಮ್ಮನೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಆ ಕಡೆ ಇದ್ದದ್ದು ವಾಶ್ರೂಮ್ ಮತ್ತು ಹಿಂದೆ ಕಡೆ ನೋಡಿ ನಾನು ವೀಡಿಯೋ ಆನ್ ಮಾಡಿದೆ. ಮತ್ತೆ ಎಲ್ಲ ಬುತ್ತಿ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಬಾಬಾ ಲಡ್ಡು ಬಾಯ್, ನೀನು ಅಲ್ಲೇ ಇರು ಆಯ್ತಾ? ಲಡ್ಡು ಬಾಯ್, ಲಡ್ಡು ಎತ್ಕೊ. ಹಾಗೇನೆ ನಾವು ಮನೆ ಕೆಳಗಡೆ ಇಳಿದು ಕಾರ್ ಹತ್ಕೊಂಡ್ವಿ. ನಮ್ಮ ಅಣ್ಣಂಗೆ ಆ ಕಾರ್ ಅಡ್ಜಸ್ಟೇ ಆಗ್ತಿಲ್ಲ, ಅಡ್ಜಸ್ಟ್ ಮಾಡ್ಕೋತಾ ಇದ್ದ. ಹಾಗೆ ನಮ್ಮ ಲಡ್ಡುನ ಮಾತಾಡಿಸ್ತಾ ಇದ್ದೆ. ಅವನಿಗೆ ಫುಲ್ ಖುಷಿ ಇತ್ತು, ಎಲ್ಲ ಹೋಗ್ತಾ ಇದ್ದೀವಿ ಆಚೆ ಅಂತ. ಹಾಗೆಯೇ ನಾವು ಮನೆ ಬಿಟ್ವಿ. ನನಗಂತೂ ಫುಲ್ ಬೇಜಾರಾಗ್ತಿತ್ತು. ನಮ್ಮ ಅಣ್ಣಂದ್ರಿಗೆಲ್ಲ ಖುಷಿ ಆಗ್ತಿತ್ತು ಸದ್ಯ ಹೋಗ್ತಾಳೆ ಅಂತ. ಬಟ್ ಅಲ್ಲಿಗೆ ಹೋಗ್ತೀನಿ ಅವರು ಉದ್ಯೋಗ ಮಾತಾಡಿದ್ದೆ ನನಗೆ ಸಾರ ಸಾಮಾನು ಹಾಕು ಮಂಗ ಯಾಕೆ ಹಾಗೆಯೇ ಅಲ್ಲಿ ಜೆರಾಕ್ಸ್ ಅಂಗಡಿ ಇತ್ತು. ನಮ್ಮ ಅಣ್ಣ ನನಗೆ RC ಕಾರ್ಡ್ ಕೊಡಬೇಕಿತ್ತು, ಗಾಡಿ ಕೊಟ್ಟಿದ್ದಿಲ್ಲ. ಅದಕ್ಕೆ RC ಕಾರ್ಡ್ ಜೆರಾಕ್ಸ್ ಹಾಕಿಸ್ಕೊಂಡು ಬರ್ತಾ ಇದ್ದೀನಿ. ತಗೊಂಡವ್ರಲ್ಲ ಇದು ಏನಿದು RC ಕಾರ್ಡ್ ಕೊಟ್ಟಿದ್ದೀನಿ. ಏನು RC ಕಾರ್ಡ್? ನಾನು ಗಾಡಿ ಓಡಿಸ್ತೀನಿ ಅಂತಲ್ಲ, ಅದಕ್ಕೆ ಕೊಟ್ಟೆ. ಹಾಗೆಯೇ ಜೆರಾಕ್ಸ್ ಮಾಡಿಸ್ಕೊಂಡು ಬೆಂಗಳೂರಿಗೆ ಹೊರಟೇ ಬಿಟ್ವಿ. ಇಲ್ಲೊಂದು ವಿಡಿಯೋ ಹಾಕಿರ್ತೀನಿ ನೋಡಿ. ಹೀಗೇನೆ ನಮ್ಮ ಪಪ್ಪನ ಹಿಂದೆ ನಾನು ಹಿಂಗೆ ಕುತ್ಕೊಂಡು ಹೋಗ್ತಾ ಇದ್ದೆ. ಅದೊಂದು ಕ್ಯೂಟ್ ವಿಡಿಯೋ ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ಮೂವ್ ಆಗ್ತಿತ್ತು. ಬೆಂಗಳೂರು ಬಂದ್ವಿ. 1.5 hour ಜರ್ನಿ ಆಯ್ತಾ? ಎಷ್ಟು ಬೆಳಿಗ್ಗೆ ಹತ್ತಿದ ಗಾಡಿ ಇದೆ ಈ ಥರ ಗಾಡಿಯಾ? ಬಸ್ ಬಂದಿರೋ 1 hour ಜರ್ನಿ. ನಮ್ದು ಸ್ಪೀಡ್ ಲಿಮಿಟ್ ಇದೆ ಆಯ್ತಾ ಗಾಡಿ. ಇವ್ರ ತರ ನಮ್ದು 80ಗೆ ಸ್ಟಾಪ್ ಆಗ್ತದೆ. ನಾವು ಸ್ವಲ್ಪ ಕಾನ್ಶಿಯಸ್ ಐತೆ. 1:15 ಬಿಟ್ಟಿದ್ದು ನಾವು. ಇವಾಗ ಟೈಮ್ 2:15. ಅಷ್ಟೇನು 1 hour ಜರ್ನಿ ಏನು ಪರವಾಗಿಲ್ಲ. ಅದು ಇವರಿಗೆಲ್ಲ ಏನು ಮಾಡೋಕ್ಕಾಗಲ್ಲ. ಇವರಿಗೆ ಇವ್ರ ಕಾರಾದ್ರೆ 120 ಎಲ್ಲ ಹೋಗ್ಬೋದಲ್ಲ. ನಮ್ದು ಲಾಕ್ ಮಾಡಿಸ್ಬಿಡ್ತೀವಿ 80ಗೆ, ಅದಕ್ಕೆ ಇಷ್ಟು ಲೇಟ್. ಮತ್ತೆ ಮನೇಲಿ ಹೋಗಿ ಸಿಗುವ. ಅಮ್ಮ ಯಾವ ಏರಿಯಾನ ಬಂದು ಬಿಡ್ತಿದ್ದು ನೀವು? ನಾಯಿಂಡಳ್ಳಿನರು ಕರೆಕ್ಟಾಗಿ ಯಾವ ನಾಯಿಂಡಳ್ಳಿ ಅಲ್ಲ, ಅದು ನಾಯಿಂಡಳ್ಳಿ. ಹಾಗೆಯೇ ಕಾರ್ ಮೇಲೆ ಶಾರ್ಟ್ ಲೈಫ್ ಡೆತ್ ಅಪ್ಡೇಟಿಂಗ್ ಅಂತ ಇತ್ತು. ತುಂಬಾ ಚೆನ್ನಾಗಿ ಬರ್ಸಿದ್ರು. ಹಾಗೆಯೇ ಬೆಂಗಳೂರಲ್ಲಂತೂ ಹೆವಿ ಟ್ರಾಫಿಕ್. ಇಲ್ಲಿಂದ ಹೋಗೋಷ್ಟೊತ್ತಿಗೆ ಮನೆಗೆ ತುಂಬಾ ಟೈಮ್ ಆಗಿಬಿಡ್ತು, ಅರ್ಧ ಗಂಟೆ ಆಗೋಯ್ತು. ಹಾಗೆಯೇ ನಾವು ಮನೆ ರೋಡಿಗೆ ಹೋಗೇ ಬಿಟ್ವಿ. ನನಗಂತೂ ತುಂಬಾ ಖುಷಿ ಆಗ್ತಿತ್ತು. ಅಲ್ಲಿ ಅನು ಆಂಟಿ, ಪ್ರೇಮ ಆಂಟಿ, ಇಂಚು 3 ಜನನು ಆರತಿ ಮಾಡೋಕ್ಕೆ ಕಾಯ್ಕೊಂಡಿದ್ರು. ಅದು ಮಿಸ್ ಆಯಿತು ಕ್ಲಿಪ್ಪಿಂಗ್, ನನ್ನ ಹತ್ರ ಡಿಲೀಟ್ ಆಗಿಬಿಟ್ಟಿದೆ. ಹಾಗೆಯೇ ಇಂಚು ನನಗೆ ವೆಲ್ಕಮ್ ಮಾಡೋಕ್ಕೆ ಎಷ್ಟು ಕ್ಯೂಟಾಗಿ ಬರ್ತಿದ್ಲು ಅಂದರೆ, ನನಗಲ್ಲ ನನ್ನ ಮಗನಿಗೆ ವೆಲ್ಕಮ್ ಟು ಶಿಷ್ಯ ಅಂತ ಬರ್ತಿದ್ಲು. ನನಗಂತೂ ತುಂಬಾ ಖುಷಿ ಆಯಿತು ಅದನ್ನು ನೋಡಿ. ಹಾಗೆಯೇ ನಮ್ಮ ಅಣ್ಣ ಮತ್ತು ಅವನು ನಮ್ಮ ಮನೆ ಒಳಗೆ ಬರಬೇಕಿತ್ತು, ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆಯೇ ಮಾವನ ಜೊತೆ ಬರಬೇಕು ಅಂತ ಹೇಳಿದರು. ಅವ್ನು ಬೇಗನೆ ಹೊರಡಬೇಕಾದ ಕಾರಣ ಬೇಗನೆ ಹೊರಟೋದ. ನನಗಂತೂ ತುಂಬ ಬೇಜಾರಾಯಿತು. ಅಯ್ಯಯ್ಯೋ ಅದಪ್ಪ. ಅಯ್ಯೋ Thank you for watching.